ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ವ್ಲಾಗ್. ಆ್ಯಕ್ಚುಲಿ ಕಿಚನ್ ಮೆಸಪ್ ಆಗಿತ್ತು. ಅದನ್ನು ಈ ಮನೆಗೆ ಬಂದಾಗಿಂದನೂ ಇನ್ನೂ ನಾವು 1 ವೀಕ್ ಆಯಿತು, ಇನ್ನೂ ಸೆಟಪ್ ಮಾಡಿಲ್ಲ. ಎಲ್ಲ ಸ್ಟೋರೇಜ್ ಬಾಕ್ಸಸ್ನ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಬಟ್ ಸ್ಟೋರೇಜ್ ಬಾಕ್ಸಸ್ ಬಂದಿದೆ, ಬಟ್ ಸ್ಟೋರೇಜ್ ರ್ಯಾಕ್ ಆರ್ಡ್ರ್ ಮಾಡಿದ್ದೆ ಸ್ಟೀಲ್ದು. ಅದು ಬರಲಿ, ಒಂದೇ ಸಲ ಇಟ್ಟರೆ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅಂದ್ಕೊಂಡೆ. ಬಟ್ ಅದು ಏನಕ್ಕೋ ಬರಲಿಲ್ಲ ಆರ್ಡರು. ಬಟ್ ಫುಲ್ ಜಾಸ್ತಿ ಮಿಸ್ಅಪ್ ಆಗಿದೆ. ಹಿಂಗಿದ್ರೆ ಚೆನ್ನಾಗಿರಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಟೈಮ್ ಇದೆ. ಇವಾಗ ಒಂಚೂರು ನೀಟಿಗೆಲ್ಲ ಆರ್ಗನೈಸ್ ಮಾಡಿಬಿಡೋಣ. ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಏನನ್ನು ನಾನು ಏನಕ್ಕೂ ಹಾಕಿಟ್ಟಿಲ್ಲ, ಜಸ್ಟ್ ರ್ಯಾಂಡಮಾಗಿ ಬಂದ್ವಲ್ಲ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದಂಗೆ ಇದೆ. ಸೊ ಇದು ನೋಡಿ, ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ಸ್ಟಿಕ್ಕೇ ಆಗ್ತಾಯಿಲ್ಲ. ಇದು ಸರಿಯಾಗಿ ವೇಸ್ಟು. ಇದಕ್ಕೆ ಅದೇ ವಾಲ್ ಹುಕ್ಸ್ ಬರುತ್ತಲ್ಲ, ಅದನ್ನೇ ಆ್ಯಡ್ ಮಾಡಿಕೊಂಡು ಹಾಕಬೇಕು. ಇಲ್ಲಾಂದರೆ ಕೆಳಗೆಲ್ಲಾದರೂ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೋಬೇಕಷ್ಟೆ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಇದನ್ನೆಲ್ಲ ನಾನು ಡಿಮಾರ್ಟಿಂದ ತಂದಿರೋ ಐಟಮ್ಸ್ನೆಲ್ಲ ಫಿಲ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಎಲ್ಲೆಲ್ಲಿ ಫ್ರಿಡ್ಜಲ್ಲಿ ಇಡಬೇಕು ಅದನ್ನೆಲ್ಲ ಅಲ್ಲಲ್ಲಿ ಸೇರಿಸ್ಬಿಟ್ರೆ ನಂದೊಂದು ಕೆಲಸ ಮುಗಿಯುತ್ತೆ ಗೈಸ್. ಸೊ ಲೆಟ್ಸ್ ಸ್ಟಾರ್ಟ್ ಮೈ ವರ್ಕ್. ಇದು ಟೀ ಪೌಡರ್ಗೆ ಬೇರೆ ಆರ್ಡರ್ ಮಾಡಬೇಕು. ಇನ್ನೂ ಎಷ್ಟೊಂದು ಬಾಕ್ಸಸ್ ನಾನು ಇನ್ನೂ ಆರ್ಡರ್ ಮಾಡಿಲ್ಲ. ಸದ್ಯಕ್ಕೆ ಸ್ವಲ್ಪನೇ ತೊಗೊಳ್ಳೋಣ. ಒಂದೇ ಸಲ ತೊಗೊಳೋದಕ್ಕೆ ನಮ್ಗೆ ಪೈಸಾ ಬೇಕಲ್ಲ. ಒಂದೇ ಸಲ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಯಾವ್ದಾದ್ರು ಮೇನ್ ಐಟಮ್ಸ್ ಇರುತ್ತೆ ಅದನ್ನಷ್ಟೇ ತೊಗೊಂಡಿರೋದು. ಸಾಸಿವೆ ಇದೆಲ್ಲ ಇಟ್ಕೊಂಡು ಮತ್ತೆ ತೊಗೊಂಡಿದ್ದೀವಿ. ಸೇಫಾಗಿ ಇದನ್ನೆಲ್ಲ ತೊಗೊಂಡ್ಮೇಲೆ ಸೇಫಾಗಿ ಇಟ್ಕೊಳ್ಳೋ ಥರ ಇದ್ರೆ ಮಾತ್ರ ತೊಗೋಬೇಕು. ಸುಮ್ಮನೆ ವೇಸ್ಟಿಗೆ ವೇಸ್ಟ್ ಏನು ಅಂತ ತೀರ್ಸದ ಬಾಟ್ಲ್ ಒಳಗಡೆ ತೀರ್ಸಿ ಹಾಕಿಟ್ಟಿದ್ದಾರೆ ಮಮ್ಮಿ. ಏನಿದು ಸ್ಪೈಸಸ್ನೆಲ್ಲ ಕ್ಲೋಸೇ ಮಾಡಿಲ್ಲ, ಹಂಗೆ ಓಪನಲ್ಲಿ ಇಟ್ಟಿದ್ದಾರೆ. ಎಲ್ಲ ವೇಸ್ಟು, ಏನು ಫ್ಲೇವರೇ ಇರಲ್ಲ. ಇವಾಗ ಇದು ಫ್ಲೇವರ್ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ. ವಾಶ್ ಮಾಡಿ ಇಟ್ಕೊಂಡು ಆಮೇಲೆ ಹಾಕ್ಬೇಕು. ನಾನು ಸದ್ಯಕ್ಕೆ ಬಟ್ಟೆನ ಯೂಸ್ ಮಾಡ್ಕೊಂಡು ಮುಗಿಸ್ಬಿಟ್ಟು ಸ್ಟಿಕ್ಕರ್ಸ್ ಎಲ್ಲ ತೆಗಿಬೇಕು.
ಬಟ್ ಅಲ್ಲಿವರೆಗೂ ಹಿಂಗೆ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ ನೆನ್ನೆ ಹೆಂಗಿತ್ತು, ಇವತ್ತು ಒಂಚೂರು ಹೆಂಗಿದೆ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಇವಾಗ ನೋಡೋದಕ್ಕೆ. ಸೊ ಇಲ್ಲಿ ಲೈಕ್ ಕಬೋರ್ಡ್ಸ್ ಎಲ್ಲ ಏನಿಲ್ಲ ಅಲ್ಲ, ಜಸ್ಟ್ ಅದಕ್ಕೋಸ್ಕರ ಇದನ್ನು ಆರ್ಗನೈಸ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆ್ಯಂಡ್ ಈ ಸಿಲಿಂಡರ್ನ ಔಟ್ಸೈಡ್ ಇಡಬೇಕು, ಇನ್ನೂ ತುಂಬ ಫಿಕ್ಸ್ ಮಾಡೋದಿದೆ ಎಲ್ಲ. ಬಟ್ ಸ್ವಲ್ಪ ಇವಾಗ ನಂಗೆ ಸ್ಪೇಷಿಯಸ್ ಆಗಿ ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ಒಂಚೂರು ಅಡುಗೆ ಮನೆಗೆ ಬರಬೇಕು ಅಂದರೆ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿದ್ದರೆ ಆರಾಮಾಗಿ ಬಂದು ಅಡುಗೆ ಮಾಡ್ಕೊಂಡು ನೀಟಾಗಿ ಲೈಕ್ ಮನಸ್ಸು ಬರುತ್ತೆ ಅಡುಗೆ ಮಾಡೋಕ್ಕೆ. ಹೆಂಗಂದ್ರೆ ನಿಕ್ಕಿದ್ರೆ ಸ್ವಲ್ಪ ಕಷ್ಟ, ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಹೆಂಗಂದ್ರೆ ಹಂಗೆಲ್ಲ ಇಕ್ಕಿದ್ರೆ ಸೊ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ ಅಡುಗೆ ಮಾಡೋದಕ್ಕೆ. ಅದಕ್ಕೋಸ್ಕರ ಎಲ್ಲನೂ ಸದ್ಯಕ್ಕೆ ಇವಾಗೆಲ್ಲ ಜೋಡಿಸಿದ್ದೀನಿ. ಇನ್ನೂ ಸ್ಟ್ಯಾಂಡ್ಸು ಸ್ವಲ್ಪ ನೀಟಾಗಿ ಇಡೋಣ ಕಿಚನ್ನ, ಲೈಕ್ ಎಲ್ಲರ ಥರನೂ ನಾವು ನೀಟಾಗಿ ಇಡಬೇಕು. ಸ್ವಲ್ಪ ಅಂದರೆ ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನ ಆ್ಯಡ್ ಮಾಡಬೇಕು. ಸೊ ಅದೆಲ್ಲ ಆರ್ಡರ್ ಮಾಡಿದ್ದೀನಿ. ಅದೆಲ್ಲ ಬಂದೆಲ್ಲ ಮತ್ತೆ ಇನ್ನೊಂದ್ಸಲಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಸದ್ಯಕ್ಕೆ ಇವಾಗ ಪ್ರೆಸೆಂಟ್ಗೆ ಹೆಂಗಂದ್ರೆ ಹಂಗೆ ಇಡೋದಕ್ಕಾಗಲ್ಲ, ಅಂದರೆ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಇವಾಗೇನು ಮೆಸ್ಸಪ್ ಇಲ್ಲ ನೋಡಿ, ನೀಟಾಗಿ ಏನು ಬೇಕೋ ಎತ್ಕೋಬೋದು. ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಕೊಂಡಿದ್ದೀನಿ. ಮಿಕ್ಕಿದ ನಾನು ಜಾಸ್ತಿ ಐಟಮ್ಸ್ ಏನೂ ಹೊರಗೆ ಇಟ್ಕೊಂಡಿಲ್ಲ, ಎಲ್ಲ ಮೇಲೆ ಎತ್ತಿ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಬಿಟ್ಟಿದ್ದೀವಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ವ್ಲಾಗ್, ಇದಾಗಿತ್ತು ನನ್ನ ಕಿಚನ್ ಬೇಸಿಕ್ ಮೇಕ್ ಓವರ್. ಏನೂ ಇಲ್ದಿರೋ ನೀಟಾಗಿ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಶೆಲ್ಫ್ ಕೂಡ ಇಲ್ಲ, ಒಂದೇ ಶೆಲ್ಫ್ ಕೊಟ್ಟಿರೋದು ಅವರು. ಸೊ ಈ ಐಟಮ್ಸ್ನೆಲ್ಲ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳಿ. ನಿಮಗೆ ಒಂದೊಂದು ಸೆಲ್ಫ್ ಇಟ್ಬಿಟ್ರೆ ಓಕೆ ಫೈನ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಐಟಮ್ಸ್ ಏನಾದರೂ ಬಂದರೆ ಮತ್ತೆ ನೀಟಾಗೆ ಕಿಚನ್ ಮೇಕವರ್ ವೀಡಿಯೋ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬೈ ಬಾಯ್.